ಹೇಳಿ ಒಂದಿಷ್ಟು ಸಮಸ್ಯೆಗಳು ಉದ್ಭವ ಆಗಿದೆ. ರೋಸ್ಟರ್ ಮಾಡುವಾಗ ಒಂದು ವರ್ಗಕ್ಕೆ ಹೆಚ್ಚು ಸಿಗುತ್ತೆ ಅನ್ನುವಂಥದ್ದನ್ನು ನೋಡಿಕೊಂಡು ಈಗ ಅದರ ಬಗ್ಗೆ ಏನು ಮಾಡಬೇಕು ಅಂಥೇಳಿ ಚರ್ಚೆ ಮಾಡಬೇಕು. ಮತ್ತು ಕ್ಯಾಬಿನೆಟ್ಗೆ, ಯಾಕೆಂದರೆ ಈ ಡಿಸಿಷನ್ ಆಗಿದ್ದು ಕ್ಯಾಬಿನೆಟಲ್ಲಿ, ಅದಕ್ಕೆ ಬೇರೆ ಏನೇ ಡಿಸಿಷನ್ ಆಗಬೇಕು ಅಂದರೆ, ಬದಲಾಯಿಸೋದಿದ್ದರೆ, ಅಮೆಂಡ್ಮೆಂಟ್ ಮಾಡೋದಿದ್ದರೆ ಕ್ಯಾಬಿನೆಟಲ್ಲೇ ಆಗಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟಿಗೆ ಸಬ್ಜೆಕ್ಟನ್ನು ತರ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ಚರ್ಚೆ ಆಗಿ ಅಂತಿಮವಾಗಿ ಏನು ತೀರ್ಮಾನ ಆಗುತ್ತೆ ಅದರ ಪ್ರಕಾರ ಸರ್ಕಾರ ಕೆಲಸ ಮಾಡುತ್ತೆ. 15%ನಲ್ಲೇ ಒಳ ಮೀಸಲಾತಿ ಕೊಡಿ ಅನ್ನುವಂತಹ ಎಡ ಸಮುದಾಯದ ಬೇಡಿಕೆ ತೀವ್ರವಾಗಿದೆ. ಆಗ್ಬೋದಾ? ಇಲ್ಲ, 15ರಲ್ಲಿ ಏನು ನಾವು ಹಿಂದೆ 56% ರಿಸರ್ವೇಷನನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ ಅದರಲ್ಲಿ 6-6-5 ಅಂಥೇಳಿ ಮಾಡಿದರು. 6 ಒಂದು ವರ್ಗಕ್ಕೆ ಮತ್ತು ಅದರ ಜೊತೆಯಲ್ಲಿರ್ತಕ್ಕಂಥ ಸಮುದಾಯಗಳು. ಅದೇ ರೀತಿ ಇನ್ನೊಂದು ಸಮುದಾಯ ಬಿ ಕ್ಲಾಸಿಫಿಕೇಷನ್ ಮಾಡಿದರು. ಅದಕ್ಕೂ ಕೂಡ 59 ಉಪಜಾತಿಗಳು ಸೇರಿಕೊಂಡಿತ್ತು. ಆನಂತರ ಇನ್ನೂ 54 ಜಾತಿಗಳು, ಬೋವಿ, ಲಮಾಣಿ, ಅವರೆಲ್ಲರೂ ಕೂಡ ಅಲೆಮಾರಿಗಳು, ಇವೆಲ್ಲವನ್ನು ಸೇರಿಸಿದರು. ಅದರಲ್ಲೇ ಸ್ವಲ್ಪ ಗೊಂದಲ ಆಗಿತ್ತು. ಅಂದರೆ ಅಲೆಮಾರಿಗಳಿಗೆ ನೀವು ಕೊಟ್ಟಿಲ್ಲ, ಸಪ್ರೇಟಾಗಿ 1% ಕೊಡಿ ಅಂತೇಳಿ ಅವ್ರದ್ದು ಬೇಡಿಕೆ ಇತ್ತು. ಹಾಗಾಗಿ ಕೋರ್ಟಲ್ಲಿ ಕೂಡ 56 ಆಗೋದಿಲ್ಲ, ಇಂದಿರಾ ಸಹಾನಿ ಕೇಸ್ನಲ್ಲಿ 50ಕ್ಕೆ ಸೀಲ್ ಮಾಡಿದ್ದಾರೆ. ಅದ್ರ ಮೇಲೆ ರಿಸರ್ವೇಷನ್ ಕೊಡೋಂಗಿಲ್ಲ ಅಂಥೇಳಿ ತೀರ್ಮಾನ ಆಗಿದೆ. ಅದರ ಪ್ರಕಾರ ನೀವು 56 ಮಾಡೋಕ್ಕೆ ಬರೋದಿಲ್ಲ. ಒಂದು ವೇಳೆ 56 ಮಾಡಬೇಕು ಅಂದರೆ 9th ಶೆಡ್ಯೂಲಲ್ಲಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಬೇಕು. ತಮಿಳ್ನಾಡಿನವರು ಯಾವ ರೀತಿ ಮಾಡ್ಕೊಂಡಿದ್ದಾರೆ 69%, ಆ ರೀತಿ ಅಂತ. ಇದೆಲ್ಲ ದೊಡ್ಡ ಪ್ರಕ್ರಿಯೆ. ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಅದಕ್ಕೆ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡು ಬರ್ತಾರೆ. ಕಳೆದ ಬಾರಿ ಕ್ಯಾಬಿನೆಟ್ನಲ್ಲಿ ಒಮ್ಮತಕ್ಕೆ ಬಂದಿದ್ರು ಕೂಡ ಹೊರಗಡೆ ಬಂದ ನಂತರ ಅಭಿಪ್ರಾಯಗಳು ಬದಲಾಯಿತು. ಈಗ ನಿಮ್ಮನ್ನು ಒಂದಿಷ್ಟು ಜನ ಮೀಟ್ ಮಾಡಿದ್ದಾರೆ, ನೀವು ಖರ್ಗೆರ್ ಅವ್ರನ್ನ ಮೀಟ್ ಮಾಡಿದ್ರಿ, ಸಿದ್ದರಾಮಯ್ಯನವ್ರನ್ನ ಮೀಟ್ ಮಾಡಿದ್ರಿ, ಮತ್ತೊಂದು ಕಡೆ ಮುನಿಯಪ್ಪ ಅವ್ರದ್ದು ಇನ್ನೊಂದು ಟೀಮ್ ಥರ ಆಗೋಗಿದೆ. ಯಾವ ಕಾರಣಕ್ಕೆ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ. ಕ್ಯಾಬಿನೆಟ್ನಲ್ಲಿ ಅವರವರ ಅಭಿಪ್ರಾಯ ಹೇಳ್ತಾರೆ. ಒಟ್ಟಾರೆ ಕ್ಯಾಬಿನೆಟ್ಟು ಲಾರ್ಜರ್ ಇಂಟ್ರೆಸ್ಟಿಂದ ಸರ್ಕಾರ ಕ್ಯಾಬಿನೆಟ್ ಅಂದರೆ ಆ ಕ್ಯಾಬಿನೆಟ್ಟು ಸರ್ಕಾರದ ಭಾಗ. ಹಾಗಾಗಿ ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಆಗುತ್ತೆ. ಅಲ್ಲಿ ಕ್ಯಾಬಿನೆಟ್ಟಲ್ಲಿ ಎಲ್ಲರೂ ಒಂದೇ ಹೇಳೋದಿಲ್ಲ, ಅವರವರ ಅಭಿಪ್ರಾಯ ಅವರವ್ರು ಹೇಳ್ತಾರೆ. ಅಂತಿಮವಾಗಿ ಲಾರ್ಜರ್ ಇಂಟ್ರೆಸ್ಟಿಂದ ಒಂದು ತೀರ್ಮಾನ ಆಗುತ್ತೆ. ಅದನ್ನೇ ನಾವು ಕ್ಯಾಬಿನೆಟ್ ಡಿಸಿಷನ್ ಅಂತ ಕರಿತೀವಿ. ಹೊರಗಡೆ ಬಂದಾಗ ಅವರವರ ಅಭಿಪ್ರಾಯ ಹೇಳ್ಕೋಬಹುದು. ನಿಮ್ಮ ಇಲಾಖೆಯಲ್ಲಿ 8,100 ಪೊಲೀಸ್ ಹುದ್ದೆಗಳಿಗೆ ನೇಮಕಾತಿಯನ್ನು ಹೊರಡಿಸಿದ್ದೀರಾ, ನೇರ ನೇಮಕಾತಿ. ಒಳ ಮೀಸಲಾತಿ ಅಪ್ಲೈ ಮಾಡ್ಕೊಂಡಿಲ್ಲ. ಇಲ್ಲ, ಅದು ಈಗ ರಿಕ್ರೂಟ್ಮೆಂಟ್ ಮಾಡೋರು ಮಾಡಲೇಬೇಕು. ಅದರಲ್ಲೇನು ಎಕ್ಸೆಪ್ಷನ್ಸ್ ಏನು, ಯಾವ ಇಲಾಖೆಗೂ ರಿಸರ್ವೇಷನ್ ಎಕ್ಸೆಪ್ಷನ್ ಕೊಡೋದಿಲ್ಲ. ಎಲ್ಲ ಅದನ್ನು ಮಾಡ್ತಾರೆ. ಅದು ತೀರ್ಮಾನ ಆಗಬೇಕಲ್ಲ. ಇವತ್ತು ತೀರ್ಮಾನ ಆದಮೇಲೆ ಮಾಡ್ತಾರೆ. ಸರ್, ಈಗ ಸ್ವಾಮೀಜಿ ಜ್ಞಾನಪ್ರಕಾಶ್ ಅವರು CM ಅವ್ರಿಗೆ ಒಂದು ಪತ್ರ ಬರೆದಿದ್ದಾರೆ. ನಾಗಮೋಹನ್ ದಾಸ್ ಅವರು ಕೊಟ್ಟಿರುವಂಥ ವರದಿಯನ್ನು ತಿರಸ್ಕಾರ ಮಾಡಬೇಕು, ಇಲ್ಲ ರದ್ದು ಮಾಡಬೇಕು, ಯಾಕಂದರೆ ಅದು ಸೈಂಟಿಫಿಕ್ ಆಗಿಲ್ಲ, ನ್ಯಾಯವನ್ನು ಕೊಡ್ತಾ ಇಲ್ಲ ಅಂತ. ಇಲ್ಲ, ಅವರ ಅಭಿಪ್ರಾಯ ಅವರು ಹೇಳಿದ್ದಾರೆ. ಅವರಿಗೆ ಏನು ಅನಿಸಿದೆ ಅನ್ನೋದನ್ನು ಅವರು ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ. ಹಿಂದೆನೂ ಕೂಡ ಅದೇ ರೀತಿ ಆಗಿತ್ತು. ಆದರೆ ಅಂತಿಮವಾಗಿ ಸರ್ಕಾರ ತೀರ್ಮಾನ ಅಲ್ವಾ, ಸರ್ಕಾರದ ತೀರ್ಮಾನ. ಬಿಜೆಪಿ ಸರ್ಕಾರ ಕುಂಟು ನೆಪ ಹೇಳ್ತಾ ಇದೆ. 56ಕ್ಕೆ ನೇಮಕಾತಿ ಮಾಡಬೇಕು, ಅದರಲ್ಲೂ 17ಕ್ಕೆ ಒಳ ಮೀಸಲಾತಿ ಕೊಡಬೇಕು ಅನ್ನುವಂತಹ. ಇಲ್ಲ, ಅವರು ರಾಜಕೀಯ ಮಾಡ್ತಾರೆ. ಇದರಲ್ಲಿ ಅವ್ರಿಗೂ ಗೊತ್ತಿದೆ 56 ಕೊಡಕ್ಕೆ ಬರೋದಿಲ್ಲ ಅಂತೇಳಿ. ಆದರೆ ರಾಜಕೀಯ ಕಾರಣಕ್ಕಾಗಿ ಅವರು ಎಲ್ಲರನ್ನೂ ಪ್ರಚೋದನೆ ಮಾಡಿ ಪ್ರಚೋದನೆ ಮಾಡೋದು ಎಲ್ಲ ಮಾಡ್ತಾರೆ. ಅದು ರಾಜಕೀಯ. ಅದು ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಾಗ್ತದೆ ಭಾರತೀಯ ಜನತಾ ಪಾರ್ಟಿಯವರು ರಾಜಕಾರಣ ಮಾಡ್ತಿದ್ದಾರೆ ಅಂತ. ಹಾಗಾಗಿ ನಾವು ಕೂಡ ಕಾನ್ಷಿಯಸ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಏನಿದೆ ಅದನ್ನೇ ಮಾಡ್ತೀವಿ ನಾವು. ಸರ್, ಇನ್ನೊಂದು ನಿನ್ನೆ ನೀವು ಹೇಳಿದಂಥ ಸಂದರ್ಭದಲ್ಲಿ ಖಮೇನಿರ್ ಅವ್ರದ್ದು ಪ್ರೊಟೆಸ್ಟ್ ಮಾಡಿದಾಗ ಅವರ ವಿರುದ್ಧ ಕ್ರಮ ಆಗುತ್ತೆ ಅಂತ ಹೇಳಿದ್ರಿ. ಈಗ ಮತ್ತೊಂದು ಹೊಸ ಬೇಡಿಕೆ ಬಂದಿರುವಂಥದ್ದು, ಆ ಪ್ರತಿಭಟನೆಯನ್ನು ತಡಿಬೇಕಾಗಿದ್ದಂಥ ಇನ್ಸ್ಪೆಕ್ಟರು ಅವತ್ತು ತಡೆದಿಲ್ಲ, ಬದಲಾಗಿ ಅವರು ಅದಕ್ಕೆ ಭದ್ರತೆಯನ್ನು ಕೂಡ ಕೊಟ್ಟಿದ್ರು. ಅವರ ವಿರುದ್ಧ ಯಾಕೆ ಕ್ರಮ ಇಲ್ಲ ಇಲಾಖೆಯಿಂದ ಅಂತ? ಅಲ್ಲ, ಅದನ್ನು ವಿಚಾರ ಮಾಡ್ತೀವಿ. ಅದನ್ನು ವಿಚಾರ ಮಾಡಿ ಅವ್ರ ಕಡೆಯಿಂದ ಏನಾದರೂ ತಪ್ಪುಗಳಾಗಿದ್ದರೆ ಅವ್ರ ಮೇಲೆ ಖಂಡಿತವಾಗಿ ಕ್ರಮ ತಗೊತೀವಿ. ಲಾರ್ಜರ್ ಇಂಟ್ರೆಸ್ಟಿಂದ ನೋಡಿ, ಒಂದು ಸಮುದಾಯ ನಮ್ಮ ದೇಶದಲ್ಲೂ ಇದೆ, ಸುನ್ನಿ ಶಿಯಾ ಅಂತೇಳಿ 2 ಗ್ರೂಪು ನಮ್ಮ ದೇಶದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಆ ಶಿಯಾ ಸಮುದಾಯಕ್ಕೆ ಸೇರಿದವರು ಕೊಮೆನಿಯವರು.
ಅವರನ್ನು ಕೊಂದಿದ್ದಾರೆ ಅಂತೇಳಿ ಅವರು ಪ್ರತಿಭಟನೆ ಮಾಡಿದ್ದಾರೆ. ಅದು ಸರಿ ತಪ್ಪು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕಷ್ಟೇ. ಸರ್, ಈಗ ಇನ್ನೊಂದು ಇಂಟರ್ನ್ಯಾಷನಲ್ ವಿಚಾರಕ್ಕೆ ಬಂದಾಗ ಸರ್, ನಾವು ಅಮೇರಿಕಾದ ಅಷ್ಟು ಬೇಸ್ಗಳು ಹಾಳಾಗಿದೆ, ಆಪ್ರೇಟ್ ಮಾಡೋದಕ್ಕಾಗಲ್ಲ, ನಾವು ಭಾರತದ ಬೇಸನ್ನು ಆಪ್ರೇಟ್ ಮಾಡೋದಕ್ಕೆ ಯೂಸ್ ಮಾಡಬೇಕಾಗತ್ತೆ ಅಂತ ಒಂದು ಹೇಳಿಕೆ ಬಂದಿರೋದು ಸರ್. ಭಾರತದ ಬೇಸ್ಗಳಂದರೆ ನಮ್ಮ ಏರ್ಪೋರ್ಟ್ಗಳನ್ನು ಕೂಡ ಯೂಸ್ ಮಾಡುವಂಥದ್ದು, ಡಿಫೆನ್ಸ್ ಏರ್ಪೋರ್ಟ್ಗಳನ್ನ ಯೂಸ್ ಮಾಡೋಂಥ ಚಾನ್ಸಸ್ ಇದೆ ಅಂತ. ಅದು ಇಂಟರ್ನ್ಯಾಷನಲ್ ಪಾಲಿಸಿ, ಫಾರಿನ್ ಪಾಲಿಸಿ ಅಂತೇಳಿ ನಾವೇನು ಮಾಡ್ಕೊಳ್ತೀವಿ, ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳು ಅಥವಾ ದೊಡ್ಡ ರಾಷ್ಟ್ರ ಲೈಕ್ ಅಮೇರಿಕಾ, ರಷ್ಯಾ, ನಮ್ಮ ಫಾರಿನ್ ಪಾಲಿಸಿ ಅಂತಲೇ ಒಂದು ಮಾಡಿರ್ತಾರಲ್ವಾ, ಅದು ಅದರ ಮೇಲೆ ಅವರು ತೀರ್ಮಾನ ಮಾಡ್ತಾರೆ ಕೇಂದ್ರ ಸರ್ಕಾರದವರು. ನಮಗೆ ಯಾವ ಸಂಬಂಧನೂ ಇರಲ್ಲ. ಫೋನ್ ಟ್ಯಾಪಿಂಗು ಗೂಢಚಾರಿಕೆ ಅದು ಜಟಾಪಟಿ ಮುಂದುವರಿತಾನೆ ಇದೆ ಸರ್. ಹೇಳ್ಕೊಳ್ಳಿ ಬಿಡಿ, ಅದಕ್ಕೆ ನಾವು ಹೇಳ್ಕೊಳ್ಳೋರಿಗೆಲ್ಲ ನಾವು ಏನು ಮಾಡೋದು. ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಯಾವುದೇ ಫೋನ್ ಟ್ಯಾಪಿಂಗ್ ಕದ್ದಾಲಿಕೆ ಅಂತೀವಲ್ಲ ಆ ಥರದ್ದು ಯಾವುದೂ ಇಲ್ಲ. ಅದು ಇದ್ದರೆ ಅವರು ಕೊಡಲಿ ನಮಗೆ, ಸ್ಪೆಸಿಫಿಕ್ ಆಗಿ ಇಂಥವರ ಫೋನನ್ನು ನೀವು ಟ್ಯಾಪ್ ಮಾಡಿದ್ದೀರಿ, ಇಂಥವ್ರು ಮಾಡಿದ್ದಾರೆ, ಅದು ಸ್ಪೆಸಿಫಿಕ್ ಆಗಿ ಕೊಟ್ಟರೆ ಅವ್ರಿಗೆ ಗೊತ್ತಿದೆ ಅಂತ ತಿಳ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ, ನಮ್ಗೆ ಕೊಡಲಿ ಅದನ್ನು. ಅವತ್ತು ನಾವೇನು ಉತ್ತರ ಕೊಡೋಕ್ಕಾಗುತ್ತೆ? ಅವಾಗ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತೊಗೊತೀವಿ. ಅಲ್ಲಲ್ಲ, ಅವರು ಮುಖ್ಯಮಂತ್ರಿಗಳಾಗಿದ್ದವರು, ಆ ಹೇಳಿಕೆ ಎಷ್ಟು ಸರಿ ಅಥವಾ ತಪ್ಪು ಅನ್ನೋದು ಅವರೇ ಹೇಳಬೇಕು. ಖರ್ಗೆ ಅವ್ರ ಜೊತೆ ಬೇರೆ ಚರ್ಚೆ ಐತೆ ಸರ್, ಗೊಂದಲದ ಬಗ್ಗೆ ಬೇಗ ಬಗೆಹರಿಸಿ ಅನ್ನೋದು ಮನವಿಗೆ ಮಾಡ್ಕೊಂಡಿದ್ದಾರೆ. ಅಲ್ಲ, ಅವರು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಎಲ್ಲ ರಾಜ್ಯದಲ್ಲೂ ಇಂಥ ಸಮಸ್ಯೆಗಳು ಬಂದೇ ಬರುತ್ತೆ. ಅವರನ್ನು ನಾವು ಒಂದು ರಾಜ್ಯಕ್ಕೆ ಸೀಮಿತ ಮಾಡೋಕ್ಕೆ ಆಗೋದಿಲ್ಲ. ಆದರೆ ನಾವು ಕರ್ನಾಟಕದ ಮಟ್ಟಿಗೆ AICC ಅಧ್ಯಕ್ಷರು ಅಂತ ನಾವು ಅವ್ರ ಗಮನಕ್ಕೆ ತರಬೇಕು. ನಾಟ್ ಆ್ಯಸ್ ನಮ್ಮನ್ನು ಪ್ರತಿನಿಧಿಸ್ತಾ ಇದ್ದಾರೆ ಅಂತಲ್ಲ. ನಾವು ಡೆಲ್ಲಿಗೆ ಹೋಗಿ ಈಗ ಬೇರೆಯವರು ರಾಹುಲ್ ಗಾಂಧಿಯವರು ಅಥವಾ ಸೋನಿಯಾ ಗಾಂಧಿಯವರು ಅಧ್ಯಕ್ಷರಾಗಿದ್ದರೆ ನಾವು ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರಿಗೆ ಹೋಗಿ ಹೇಳ್ತಾ ಇತ್ತು. ಆದರೆ ನಮ್ಮ ಅಧ್ಯಕ್ಷರು ಇಲ್ಲೇ ಸಿಗ್ತಾರಲ್ಲ, ನಮಗೆ ಅದು ಸ್ವಲ್ಪ ಸುಲಭ. ಹೋಗಿ ಅಪಾಯಿಂಟ್ಮೆಂಟ್ ತೊಗೊಂಡು ಅವರಿಗೆ ತಿಳಿಸ್ತೀವಿ. ಅದು ಅವ್ರ ಗಮನದಲ್ಲಿರಲಿ. ಯಾಕೆಂದರೆ ವಿ ಆರ್ ಎ ನ್ಯಾಷನಲ್ ಪಾರ್ಟಿ. ನಾವು ಏನೇ ಡಿಸಿಷನ್ನು, ಪಾಲಿಸಿ ಡಿಸಿಷನ್ ತೊಗೊಂಡ್ರೆ ಬೇರೆ ಬೇರೆ ರಾಜ್ಯಕ್ಕೂ ಕೂಡ ಅಪ್ಲೈ ಆಗುತ್ತೆ. ಈಗ ತೆಲಂಗಾಣದಲ್ಲಿ ಆಗಲೇ ಅವರು ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಮೊದಲಿಂದನೂ ನಡೆದಿದೆ. ಅದು ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ಆಗಿತ್ತು, ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಮಾಡಿದರು. ಆಮೇಲೆ 2024ರಲ್ಲಿ ಮತ್ತೆ ತಿರುಗಾಗಿ ಡಿವಿಷನ್ ಮಾಡ್ಬೋದು ಅಂತ ಒಂದು ಆದೇಶ ಬಂತು. ಈಗ ಇದೆಲ್ಲ ನಡೀತಾ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ. ಅದಕ್ಕೆ ನಾವು ಅವ್ರ ಗಮನಕ್ಕೆ ತಂದಿದ್ದೇವೆ. ಅಧಿಕಾರ ಹಂಚಿಕೆ ಗೊಂದಲದ ಬಗ್ಗೆ ಇಲ್ಲ, ಅವ್ಯಾವು ಮಾತಾಡಲಿಲ್ಲ ನಾವು.